ಇನ್ನು ಯಾವುದೇ ಎಲೆಕ್ಷನ್ ಆಗಲಿ ಮತಗಳನ್ನ ಚದುರಿಸೋಕೆ ಮೊದಲನೇ ಸ್ಟ್ರಾಟಜಿ ಅಂದ್ರೆ ಒಂದೇ ಹೆಸರಿನ ಹಲವರು ನಾಮಪತ್ರವನ್ನ ಸಲ್ಲಿಸುವ ವಿಚಾರ. ಇದೀಗ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಸುಮಲತಾ ವಿರುದ್ಧ ಸುಮಲತಾ ಹೆಸರಲ್ಲಿ ಮೂರು ಜನ ನಾಮಪತ್ರ ಸಲ್ಲಿಸಿದ್ರು. ಇದೀಗ ಸ್ವಲ್ಪ ಭಿನ್ನ ರಣತಂತ್ರವನ್ನು ಅನುಸರಿಸಿ ಮಾಜಿ ಸಿಎಂ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಿದ ಬಳಿಕ ಎಚ್.ಡಿ. ರೇವಣ್ಣ ಎಂಬ ಹೆಸರಿನ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ದಾರೆ. ಹಾಸನ ಮೂಲದವರಾದ ಎಚ್.ಡಿ. ರೇವಣ್ಣ ಚನ್ನರಾಯಪಟ್ಟಣದ ಕೋಡಿಹಳ್ಳಿ ಗ್ರಾಮದ ದೊಡ್ಡೇಗೌಡ ಅನ್ನೋರ ಮಗ. ರೇವಣ್ಣ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಹೈ ವೋಲ್ಟೇಜ್ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಸೇರಿ 4 ಜನ ಮಂಜುನಾಥ್ ಹೆಸರಿನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಬಹುಜನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಸಿ.ಎನ್. ಮಂಜುನಾಥ್, ಸ್ವತಂತ್ರ ಅಭ್ಯರ್ಥಿಗಳಾಗಿ ಮಂಜುನಾಥ್ ಎನ್, ಮಂಜುನಾಥ್ ಸಿ ಮತ್ತು ಎನ್ ಮಂಜುನಾಥ್ ನಾಮಪತ್ರ ಸಲ್ಲಿಸಿದ್ದಾರೆ. ಇದೇ ರಣತಂತ್ರ ಕಳೆದ ಬಾರಿ ಮಂಡ್ಯದಲ್ಲೂ ಅನುಸರಿಸಿದ್ರು. ಬಟ್ ಅದರ ಫರಕ್ ಸುಮಲತಾ ಅವರ ಮೇಲೆ ಬಿದ್ದಿರಲಿಲ್ಲ, ಗೆಲುವು ಸಾಧಿಸಿದ್ರು. ಇದೀಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರು ಇದಕ್ಕೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಕಾದು ನೋಡಬೇಕು. ಓಕೆ, ಇದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು MLA MP ಚುನಾವಣೆ ತನಕ ಕೂಡ ಇಂತಹ ಕೆಲವೊಂದು ಗಿಮಿಕ್ ಅಥವಾ ಚುನಾವಣಾ ತಂತ್ರಗಾರಿಕೆಗಳು ಸರ್ವೇ ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಅಂದ್ರೆ ಜನರಿಗೆ ಅಥವಾ ಮತದಾರರಿಗೆ ಸ್ವಲ್ಪ ಗೊಂದಲ ಉಂಟು ಮಾಡುವಂತಹ ಮತ್ತು ಯಾರಿಗೋ ಹೋಗ್ಬೇಕಾಗಿರೋ ಮತ್ತೆ ಇನ್ಯಾರಿಗೋ ಹೋಗ್ಲಿ ಅನ್ನುವ ರೀತಿಯಲ್ಲೂ ಕೂಡ ತಂತ್ರಗಾರಿಕೆಗಳನ್ನು ಮಾಡ್ತಾರೆ. ಬಟ್ ಈ ಅಭ್ಯರ್ಥಿಗಳು ಕಣದಲ್ಲಿ ಇರ್ತಾರೆ ಅಂದ್ರೆ ಬರೀ ನಾಮಪತ್ರ ಸಲ್ಲಿಸೋಕೆ ಮಾತ್ರ ಬಂದಿರ್ತಾರೆ. ಆಮೇಲೆ ನೋ ಪ್ರಚಾರ ಎಂಥದ್ದೂ ಇಲ್ಲ, ಸಮಾವೇಶ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. ಇವೆಲ್ಲ ಚುನಾವಣಾ ಗಿಮಿಕ್ ಅಷ್ಟೇ. ಅಂದ್ರೆ ಈಗ ಮಂಜುನಾಥ್ CN ಈಗ ಮೈತ್ರಿ BJP ಅಭ್ಯರ್ಥಿ, ಅದೇ ಹೆಸರಲ್ಲಿ ಮಂಜುನಾಥ್ ಎನ್ ಅಂತವರು ನಾಮಪತ್ರವನ್ನು ಸಲ್ಲಿಸೋದು, ಮಂಜುನಾಥ್ C ಅಂತ, ಮಂಜುನಾಥ್ ಅಂತ ಹೆಸರುಗಳನ್ನ ಒಂದೇ ಹೆಸರಿನ ಹಲವು ಜನ ನಾಮಪತ್ರ ಸಲ್ಲಿಸಿದಾಗ ಮತದಾರರು ಸ್ವಲ್ಪ ಕನ್ಫ್ಯೂಷನ್ ಆಗ್ತಾರೆ. ಅವರ ಅಂತ ಗೊತ್ತಾಗಲ್ಲ. ತೀರಾ ಓದಿದಂಥವ್ರಾದ್ರೆ ಸಿಂಬಲ್ ನೋಡ್ಕೊಂಡು ಹಾಕ್ತಾರೆ. ಕೆಲವೊಬ್ರು ಗ್ರಾಮಾಂತರ ಭಾಗದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಅಂತೂ ಸರ್ವೇ ಸಾಮಾನ್ಯ. ಇದರಿಂದ ಏನೋ ದೊಡ್ಡ ಮೇಜರ್ ಡಿಫ್ರೆನ್ಸ್ ಆಗ್ಬಿಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಮಟ್ಟಿಗಾದ್ರೂ ಮತಗಳನ್ನ ಚದುರಿಸುವ ತಂತ್ರಗಾರಿಕೆಯಲ್ಲಿ ಇದು ಕೂಡ ಒಂದು. ಅದೇ ತಂತ್ರಗಾರಿಕೆ ಈ ಸಲ ಬೆಂಗಳೂರು ಗ್ರಾಮಾಂತರದಲ್ಲಿ ಆಗ್ತಾ ಇದೆ. ವಿ ಡೋಂಟ್ ನೋ ಅಲ್ಲಿನ ಜನ ಇದಕ್ಕೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಸರ್ವೆಗಳು ಏನು ಹೇಳ್ತಾ ಇದೆ, ಸಮೀಕ್ಷೆಗಳು ಯಾರ ಪರವಾಗಿದೆ, ಡಾಕ್ಟ್ರು ಪರವಾಗ ಅಥವಾ ಹಾಲಿ ಸಂಸದರ ಪರವಾಗ, ಮತ್ತು ಈ ತಂತ್ರಗಾರಿಕೆಗೆ ಜನ ಬಗ್ತಾರ, ಇವೆಲ್ಲವೂ ಗೊತ್ತಿಲ್ಲ. ಹಾಗೆ ನೋಡೋದಾದ್ರೆ MP ಎಲೆಕ್ಷನ್ನೇ ತಗೊಳ್ಳೋಣ, ಬೇರೆ ಚಿಕ್ಕ ಪುಟ್ಟ ಎಲೆಕ್ಷನ್ ಬೇಡ. ಸುಮಲತಾ ಅವ್ರ ಹೆಸರಲ್ಲೇ ಅವ್ರ ಹಿಂದೆ ಮುಂದೆ 2-3 ಸುಮಲತಾ ಹೆಸರಿತ್ತು. ಬಟ್ ಜನ ಬಹಳ ಎಚ್ಚರಿಕೆಯಿಂದ 1.25 ಲಕ್ಷ ಮತದ ಅಂತರದಿಂದ ಸುಮಲತಾ ಅವ್ರನ್ನ ಗೆಲ್ಸಿದ್ರು. 10,000 20,000 ಅಲ್ಲ, 1.25 ಲಕ್ಷ ಮತಗಳ ಅಂತರದಿಂದ. ಸೊ ಅಂಥದ್ದೇ ಮಿರಾಕಲ್ ಅಥವಾ ಮ್ಯಾಜಿಕ್ ಬೆಂಗಳೂರು ಗ್ರಾಮಾಂತರದ ಅಲ್ಲ ಆಗುತ್ತಾ? ವಿ ಡೋಂಟ್ ನೋ. ಸದ್ಯಕ್ಕೆ ನಿನ್ನೆ ತಾನೇ ನಾಮಪತ್ರ ಸಲ್ಲಿಕೆ ಮೊದಲ ಹಂತದಲ್ಲಿ ಎಲ್ಲರ ಕಡೆ ಮುಗ್ದಿದೆ. ಆಗ ಇಂತಹ ಕೆಲವೊಂದು ಪ್ರಸಂಗಗಳು ನಡೆದಿದೆ. ನೋಡೋಣ ಜನ ಇದನ್ನು ಹೇಗೆ ರಿಸೀವ್ ಮಾಡ್ತಾರೆ. ಕನ್ಫ್ಯೂಷನ್ ಆಗ್ತಾರಾ ಅಥವಾ ಕನ್ಫ್ಯೂಷನ್ ಮಾಡಬೇಕು ಅಂತ ತಂತ್ರಗಾರಿಕೆ ಮಾಡಿದವರೇ ಗೊಂದಲಕ್ಕೀಡಾಗ್ತಾರ ಈ ವೋಟ್ ಎಲ್ಲ ಆದಮೇಲೆ, ಮತ ಎಣಿಕೆ ಆದಮೇಲೆ? ನೋಡೋಣ. ಅಲ್ಲ, ಇವೆಲ್ಲ ಬಹಳ ಹಿಂದಿನ ದಿನದಿಂದನೇ ಬಂದಿರತಕ್ಕಂಥ ಈ ತಂತ್ರಗಳು. ನಾನು ಇನ್ನೊಂದು ಹೇಳಕ್ಕೆ ಹೋಗಲ್ಲ, ತಂತ್ರ ಅಂತಲೇ ಹೇಳ್ತೀನಿ. ಅಂದರೆ ಇದರ ಅರ್ಥ ಗಾಬರಿ ಆಗಿದೆ ಅಂತ ಕೆಲವರಿಗೆ. ಅಲ್ಲ, ಇವೆಲ್ಲ ಬಹಳ ಹಿಂದಿನ ದಿನದಿಂದನೇ ಬಂದಿರತಕ್ಕಂಥ ಈ ತಂತ್ರಗಳು. ನಾನು ಇನ್ನೊಂದು ಹೇಳಕ್ಕೆ ಹೋಗಲ್ಲ, ತಂತ್ರ ಅಂತಲೇ ಹೇಳ್ತೀನಿ. ಮಂಜುನಾಥ್ ಅವ್ರು 3 ಜನ ಹಾಕ್ಬಿಟ್ರೆ ಜನ ಏನು BJP ಸಿಂಬಲ್ ಗೊತ್ತಿಲ್ಲದೆ ಹೆಸರು ನೋಡತ್ತಾರ? ಮಂಜುನಾಥ್ ಫೋಟೋ ಇರಲ್ವ ಡಾಕ್ಟ್ರದ್ದು? ಡಾಕ್ಟ್ರನ್ನ ಗೊತ್ತಿಲ್ಲ ಅನ್ನೋರೇ ಇಲ್ಲ. ನ್ಯಾಷನಲ್ ಪಾರ್ಟಿ 1 2 3 ಇರುತ್ತೋ, 1 to 4 ಇರುತ್ತೋ ಅಷ್ಟೇ ತಾನೇ. ಇನ್ನೂ ಸ್ವಲ್ಪ ಜಂಪ್ ಹೊಡೆದ್ರೆ 5 ಬರ್ಬೋದೇನಪ್ಪ. 25 ಅಂತೂ ಬರಲ್ವಲ್ಲ. ಬರ್ತಾರೆ, ಡಾಕ್ಟರ್ ಮಂಜುನಾಥ್ ಹುಡುಕ್ತಾರೆ, ಈ ಕಡೆ ಫೋಟೋ ನೋಡ್ತಾರೆ, ಈ ಕಡೆ ಕ್ರಮ ಸಂಖ್ಯೆ ನೋಡ್ತಾರೆ, ಈ ಕಡೆ ಸಿಂಬಲ್ ನೋಡ್ತಾರೆ.